ನಮ್ಮ ಮನಸ್ಸಿದೆಯಲ್ಲ, ಆತನು ನನ್ನ ವಿಚಾರವಾಗಿ ಏನು ಹೇಳಿದ್ದಾರೋ ಅದನ್ನು ನಂಬುವುದಾದರೆ, ಅದನ್ನು ಅಂಗೀಕರಿಸಿಕೊಳ್ಳುವುದಾದರೆ, ಹೌದು ಸ್ವಾಮಿ ನಿನ್ನ ಪ್ರಸನ್ನತೆ ನನ್ನ ಒಳಗಿರೋದಕ್ಕಾಗಿ ಸ್ತೋತ್ರ, ನಾನೇ ದೇವರಾಲಯ, ದೇವರಾತ್ಮ ನನ್ನಲ್ಲಿ ವಾಸವಾಗಿರೋದಕ್ಕಾಗಿ ಸ್ತೋತ್ರ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನೆಲ್ಲವನ್ನು ಮಾಡೋಕ್ಕೆ ಶಕ್ತನಾಗಿದ್ದೇನೆ ಎಂಬ ಐಕ್ಯತೆ, ಫೆಲೋಶಿಪ್ ಆಗಿದ್ದರೆ, ನನ್ನ ಮನಸ್ಸು ಹೇಳಲ್ಪಟ್ಟ ವಿಚಾರವನ್ನು ನಂಬುವುದಾದರೆ, ಅದಕ್ಕೆ ಬೈಬಲ್ ಹೇಳುತ್ತದೆ ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಏನು ಮಾಡ್ರಿ, ಅರಿಕೆ ಮಾಡಿ. ಅಥವಾ ನಮ್ಮ ಮನಸ್ಸಲ್ಲಿ ಇವುಗಳನ್ನು ಅಂಗೀಕರಿಸಿಕೊಂಡು ಹೌದು ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವಾಗ ನಾವು ಯಾವ ಪ್ರಾಬ್ಲಮ್ ಇದೆಯೋ ಅಲ್ಲಿಂದ ನಮಗೇನಾಗ್ತದೆ, ಬಿಡುಗಡೆ ಆಗತಕ್ಕದಾಗಿರ್ತದೆ. ಸಾಮಾನ್ಯವಾಗಿ ಭಾಳ ಜನರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ನಾವು ಏನು ಮಾಡೋದು, ಹೆಂಗೆ ಮಾಡೋದು, ಹಿಂಗೆ ಯೋಚನೆ ಮಾಡ್ತೀವಿ ಹೊರತು ಯೇಸುವಿನ ನಾಮದಲ್ಲಿ ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನೆಲ್ಲವನ್ನು ಮಾಡೋಕ್ಕೆ